Welcome to NR Pathshala. Today we'll be discussing the lesson Avare Rajaratnam, written by K.P. Purnachandra Tejaswi, Class 9, Tili, Kannada. Kritikarara Parichaya, that is the writer's introduction. He is K.P. Purnachandra Tejaswi. He was born in 1938. His father's name is Rashtrakavi Kuvempu. He is one among the great writers and he used to write about the environment. He has written a lot about them. So, ಪ್ರಕೃತಿ ಹಾಗೂ ಪರಿಸರಕ್ಕೆ ಸಂಬಂಧಿಸಿದ ಹಲವಾರು ಕೃತಿಗಳನ್ನು ಬರೆದಿದ್ದಾರೆ. He has written novels and the novel names are ಹುಲಿಯೂರಿನ ಸರಹದ್ದು, ನಿಗೂಢ ಮನುಷ್ಯರು, ಜುಗಾರಿ ಕ್ರಾಸ್, ಚಿದಂಬರ ರಹಸ್ಯ. These are all Kadambari, that is novels, and he has also written Pravasa Kathana, that is a travel stories. A name is Alemaria Andaman Mattu Mahanadi Nile. He has written that. And then two of his work is converted into a movie. So ಅಬಚೂರಿನ ಪೋಸ್ಟ್ ಆಫೀಸ್ ಮತ್ತು ತಬರನ ಕಥೆ ಚಲನಚಿತ್ರಗಳಾಗಿವೆ. ಇವರ ಕಾರ್ವೋಲೋ ಕಾದಂಬರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಸೊ ಫಾರ್ ಕಾರ್ವೋಲೋ ವರ್ಕ್ he has got ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, and for ಚಿದಂಬರ ರಹಸ್ಯ novel he got ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಇವರ ಸಾಹಿತ್ಯ ಸೇವೆ ಗುರುತಿಸಿ ಕರ್ನಾಟಕ ಸರ್ಕಾರ ಪಂಪ ಪ್ರಶಸ್ತಿ ನೀಡಿ ಸನ್ಮಾನಿಸಿದೆ. ಸೊ ದ ಕರ್ನಾಟಕ ಗವರ್ಮೆಂಟ್ ಹ್ಯಾಸ್ awarded him with ಪಂಪ ಪ್ರಶಸ್ತಿ. He expired in 2007. Avare Rajaratnam, that is the current lesson's title is Avare Rajaratnam. ಗದ್ಯ ಭಾಗವನ್ನು, ಗದ್ಯ is a theory part, ತೇಜಸ್ವಿ ಅವರ ಅನ್ನನ ನೆನಪು ಕೃತಿಯಿಂದ ಆರಿಸಲಾಗಿದೆ. ಸೊ ದಿಸ್ ಕರೆಂಟ್ ಲೆಸನ್ ಈಸ್ ಪಿಕ್ಡ್ ಅಪ್ ಫ್ರಾಮ್ ದ ಬುಕ್ ಕಾಲ್ಡ್ ಆಸ್ ಅನ್ನನ ನೆನಪು. ದಿಸ್ ಯು ಹ್ಯಾವ್ ಟು ರಿಮೆಂಬರ್. ಪಾಠ ಪ್ರವೇಶ, ಇಂಟ್ರೊಡಕ್ಷನ್ ಟು ದ ಲೆಸನ್. ಕೆಲವು ವ್ಯಕ್ತಿಗಳ ಪರಿಚಯ ನಮಗೆ ನೇರವಾಗಿರದೆ ಪರೋಕ್ಷವಾಗಿರುತ್ತದೆ. ಸೊ ಸಮ್ ಪೀಪಲ್ಸ್ ಐಡೆಂಟಿಟಿ is not direct. Sometimes indirectly we know about certain people. ಅವರ ಕಾರ್ಯ ಸಾಧನೆಗಳ ಬಗ್ಗೆ ಕೇಳಿ ಅಭಿಮಾನ ಹೊಂದಿರುತ್ತೇವೆ. ಸೊ ಅವರ ಕಾರ್ಯ ಸಾಧನೆ, so these people whom we have not met but we would have heard about their work and all, and we would have been a fan of them. ಆದರೆ ಅವರನ್ನು ನಾವು ನೋಡಿರುವುದಿಲ್ಲ. We wouldn't have seen them, met them. ಒಂದು ವೇಳೆ ಅದೇ ವ್ಯಕ್ತಿ ಅನಿರೀಕ್ಷಿತವಾಗಿ ನಮ್ಮ ಮನೆಗೆ ಬಂದರೆ, ಸೊ ಒನ್ ಡೇ ಅನ್ಎಕ್ಸ್ಪೆಕ್ಟೆಡ್ಲಿ ಇಫ್ ದ್ಯಾಟ್ ಪರ್ಸನ್ ಕಮ್ಸ್ ಟು ಅವರ್ ಹೌಸ್, ವಿಸಿಟ್ಸ್ ಅವರ್ ಹೌಸ್, ನಾವು ಅವರನ್ನು ಹೇಗೆ ಕಾಣಬಹುದು? ಹೌ ವಿಲ್ ವಿ ಸಿ ದೆಮ್? ಹೇಗೆ ಉಪಚರಿಸಬಹುದು? ಹೌ ವಿಲ್ ವಿ ಗ್ರೀಟ್ ದೆಮ್? ಹೇಳುವುದು ಕಷ್ಟ. ದಿಸ್ ಇಸ್ ಡಿಫಿಕಲ್ಟ್ ಟು ಸೇ. ಸಾಮಾನ್ಯವಾಗಿ ಅಂಥವರನ್ನು ನಿರ್ಲಕ್ಷಿಸುತ್ತೇವೆ. ಸೊ ನಾರ್ಮಲಿ ವಾಟ್ ಡು ವಿ ಡೂ? We would have heard about them but we do not recognize them. We wouldn't have met them. And such people when they come home, what do? ನಿರ್ಲಕ್ಷಿಸುತ್ತೇವೆ. We neglect them. ಇಲ್ಲವೇ ಅನುಮಾನಿಸಿ ಅವಮಾನಿಸುತ್ತೇವೆ. We doubt them and we may insult them. ನಂತರದಲ್ಲಿ ಆ ವ್ಯಕ್ತಿ ಯಾರೆಂಬುದು ತಿಳಿದಾಗ ನಮಗೆ ಹೇಗಾಗಬಹುದು? So later when we come to know who that person is, how will we feel? ಆಗ ನಮಗಾಗುವ ಮುಜುಗರ, ಆಶ್ಚರ್ಯ, ನಾಚಿಕೆ, ಕಸಿವಿಸಿ, ಚಡಪಡಿಕೆ, ಪಶ್ಚಾತ್ತಾಪ ಹೇಳತೀರದು. So that time what happens? When we come to know who that person is, we will feel embarrassed, we'll feel surprised, we'll feel shy, we'll be disturbed, some kind of uneasiness we'll feel, so that we cannot tell, ಹೇಳತೀರದು, the feeling we cannot say, that uncomfortable feeling. ಇಂತಹ ಘಟನೆಯೊಂದು ಪೂರ್ಣಚಂದ್ರ ತೇಜಸ್ವಿ ಅವರ ಬಾಲ್ಯದಲ್ಲಿ ನಡೆದಿತ್ತು. ಸೊ such an incident happened in Purnachandra Tejaswi when he was a young boy. So in his childhood it happened. ಅದನ್ನು ಅವರು ಇಲ್ಲಿ ಸ್ವಾರಸ್ಯಕರವಾಗಿ ವಿವರಿಸಿದ್ದಾರೆ. ಸೊ ದ್ಯಾಟ್ ಇನ್ಸಿಡೆಂಟ್ he has explained in this lesson in a very interesting manner. So coming to the lesson,
Now, the writer is narrating an incident that happened in his childhood. ಮೊದಲೆಲ್ಲ ಯಾವತ್ತೂ ಅಣ್ಣನನ್ನು ನೋಡ ಬರುವವರಿಂದ ನಮಗೆ ತೊಂದರೆಯೇ ಆಗಿರಲಿಲ್ಲ. ಸೊ earlier and all, the visitors who come to see their father, Anna is their father, that is Kuempu, they didn't have any problem. ತೊಂದರೆಯೇ ಆಗಿರಲಿಲ್ಲ. ಹೆಚ್ಚೆಂದರೆ ಭಿಕ್ಷುಕರ ಕಾಟವಷ್ಟೇ ನಮಗೆ ಗೊತ್ತಿದ್ದದ್ದು. ಸೊ ಅಟ್ ದ ಮೋಸ್ಟ್ ದೇ ನ್ಯೂ ದ ಪ್ರಾಬ್ಲಮ್ಸ್ ಆಫ್ ದಿ ಭಿಕ್ಷುಕರು, ದಟ್ ಈಸ್ ದ ಬೆಗ್ಗರ್ಸ್. ಕಾಟ, ದ ಪ್ರಾಬ್ಲಮ್ಸ್ ಆಫ್ ದಿ ಭಿಕ್ಷುಕರು ಕಮಿಂಗ್ ಟು ದಿಯರ್ ಹೌಸ್. ಭಿಕ್ಷುಕರಿಗೆ ಭಿಕ್ಷೆ ಹಾಕುವುದು ಅವರನ್ನು ಪ್ರೋತ್ಸಾಹಿಸದ ಹಾಗೆ ಎಂದೂ ಒಂದು ದಿನ ಅಣ್ಣ ನಮಗೆ ಜೋರು ಮಾಡಿದರು. ಸೊ ಭಿಕ್ಷುಕರಿಗೆ ಭಿಕ್ಷೆ ಹಾಕುವುದು ಅವರನ್ನು ಪ್ರೋತ್ಸಾಹಿಸದ ಹಾಗೆ. ಭಿಕ್ಷುಕರಿಗೆ ಭಿಕ್ಷೆ ಹಾಕುವುದು, ದಟ್ ಈಸ್ ಗಿವಿಂಗ್ ಆರ್ಮ್ಸ್ ಟು ದಿ ಬೆಗ್ಗರ್ಸ್. ಅವರನ್ನು ಪ್ರೋತ್ಸಾಹಿಸದ ಹಾಗೆ, ದೇ ಶುಡ್ ನಾಟ್ ಎನ್ಕರೇಜ್ ದ ಬೆಗ್ಗರ್ಸ್. ಮೀನ್ಸ್ ಒನ್ ಡೇ ಅಣ್ಣ ದೇರ್ ಫಾದರ್ ಸ್ಕೋಲ್ಡೆಡ್ ದ ಚಿಲ್ಡ್ರನ್. ಅವರು ಆಶ್ರಮದಲ್ಲಿದ್ದಾಗ ಒಬ್ಬ ಹೇಳವನಿಗೆ 3 ಕಾಸು 6 ಕಾಸು ಭಿಕ್ಷೆ ಹಾಕುತ್ತಿದ್ದರಂತೆ. ಸೊ ನೌ ದ ಫಾದರ್ ಇಸ್ ಟೆಲ್ಲಿಂಗ್ ದ ರೀಸನ್. When he was in the ashram, there one Helava means one lame person, means a crippled man. He used to donate him, means he used to give him 3 kasu, 6 kasu, like this ಭಿಕ್ಷೆ he used to give for the beggar. ಆಗಲೂ ಆಶ್ರಮದ ಸ್ವಾಮಿಗಳಾದ ಸಿದ್ದೇಶ್ವರಾನಂದರು ಭಿಕ್ಷಾವೃತ್ತಿಗೆ ಉತ್ತೇಜನ ನೀಡುವುದಕ್ಕೆ ಬದ್ಧ ವಿರೋಧಿಗಳಾಗಿದ್ದರು. ಸೊ ದಟ್ ಟೈಮ್ ಆಲ್ಸೋ, so in that ashram one Swami was there. His name was Siddheshwaranandaru. He was very much against encouraging the beggars from begging. Omme Anna, that is once their father Anna, that is Kuempu, ಆ ಹೇಳವನಿಗೆ ಭಿಕ್ಷೆ ನೀಡುತ್ತಿದ್ದಾಗ, when he was giving the ಭಿಕ್ಷೆ to the beggar, ಆಕಸ್ಮಿಕವಾಗಿ ಸಡನ್ಲಿ ಸಿದ್ದೇಶ್ವರಾನಂದರು ಅಲ್ಲಿಗೆ ಬಂದರು. ಸಿದ್ದೇಶ್ವರಾನಂದ came over there. ಕೈಕಾಲೆಲ್ಲ ಸೊಟ್ಟ ಮಾಡಿಕೊಂಡು ಸ್ವಾಮಿ ಎಂದು ಕರುಣಾಜನಕವಾಗಿ ಅಂಗಲಾಚುತ್ತಿದ್ದ ಆ ಹೇಳವ. ಸೊ ಹೌ ವಾಸ್ ದ ಬೆಗ್ಗರ್ ಹಿಯರ್ ದೇ ಡಿಸ್ಕ್ರೈಬಿಂಗ್ ದ ಬೆಗ್ಗರ್. ಕೈಕಾಲೆಲ್ಲ ಸೊಟ್ಟ ಮಾಡಿಕೊಂಡು, ಸೊ ಹ್ಯಾಂಡ್ಸ್ ಆ್ಯಂಡ್ ಲೆಗ್ಸ್ ಆ್ಯಂಡ್ ಆಲ್ he bent it and he made it look like a crippled person. ಓಕೆ, ಸೊ ಸೊಟ್ಟ ಮಾಡಿಕೊಂಡು ಸ್ವಾಮಿ ಎಂದು. ಸೊ beggars how they come? Amma, Swami, they come and tell, no? So like the Swami he was telling, and karunajanakavagi means in a very pitiful manner he used to plead very humbly for the money. ಆ ಹೇಳವ, that beggar was pleading for the money in a very merciful way. ಸಿದ್ದೇಶ್ವರಾನಂದರನ್ನು ನೋಡಿದ ಕೂಡಲೇ, as soon as he saw ಸಿದ್ದೇಶ್ವರಾನಂದರು, what did he do? ಸಟ್ಟನೆ ಕೈಕಾಲುಗಳನ್ನು ನೆಟ್ಟಗೆ ಮಾಡಿಕೊಂಡು ವೇಗವಾಗಿ ಆಶ್ರಮದ ಆವರಣದಿಂದ ಆಚೆಗೆ ಓಡಿ ಹೋದನಂತೆ. ಸೊ as soon as he saw ಸಿದ್ದೇಶ್ವರಾನಂದ, what did he do? Immediately he stretched his hands and legs and he ran away from that ashrama premises. ಸಿದ್ದೇಶ್ವರಾನಂದರು ಅಣ್ಣನ ಮೂರ್ಖತನಕ್ಕೆ ಸರಿಯಾಗಿ ಛೀಮಾರಿ ಮಾಡಿದರು. ಸೊ ಸಿದ್ದೇಶ್ವರಾನಂದರು ಸ್ಕೋಲ್ಡೆಡ್ ಅಣ್ಣ, ದಟ್ ಇಸ್ ಕುವೆಂಪು, ಫಾರ್ ಹಿಸ್ ಫೂಲಿಶ್ನೆಸ್. ಅಣ್ಣನಿಗೆ ದುಡ್ಡು ಕಳೆದುಕೊಂಡದಕ್ಕಿಂತ ಹೆಚ್ಚಾಗಿ ಇಷ್ಟು ದಿನ ಮೋಸ ಹೋದೆನಲ್ಲ ಎಂಬುದು ಹೆಚ್ಚು ಬೇಸರದ ಸಂಗತಿಯಾಗಿತ್ತು. ನಾವು ಫಾರ್ ಅಣ್ಣ, ದಟ್ ಇಸ್ ಕುವೆಂಪು, he felt very bad. ಬೇಸರದ ಸಂಗತಿ, he felt very sad. For what? More than losing the money, he felt sad that so many days he was cheated, no, by this beggar, means he felt very sad. ಅಣ್ಣ ಆಗಾಗ್ಗೆ ನಮಗೆ ಈ ಕಥೆ ಹೇಳಿ, ಭಿಕ್ಷೆಗೆ ಬರುವವರೆಲ್ಲ ಸಾಧಾರಣವಾಗಿ ಮೋಸಗಾರರು ಅಥವಾ ಕದಿಯಲು ಏನಾದರೂ ಇದೆಯೇ ಎಂದು ನೋಡಿಕೊಂಡು ಹೋಗಲು ಬರುವ ಕಳ್ಳರು. ಸೊ Anna used to, that is their father used to tell their children this story and tell them that these bhikshege baruvarella, whoever comes to beg in the house, to the house, sadharanavagi, normally these beggars are cheaters, mosagararu, or athava kadiyalu yenadaru ideye, to steal anything is there in the house, means they come to see the house. Ivella
ದುಡಿದು ತಿನ್ನಲು ಇಷ್ಟವಿಲ್ಲದ ಸೋಮಾರಿಗಳು. ಸೋಮಾರಿ ಮೀನ್ಸ್ ಲೇಜಿ ಪೀಪಲ್. ಸೊ ದೀಸ್ ಬೆಗರ್ಸ್ ಆರ್ ದ ಲೇಜಿ ಪೀಪಲ್. ದೇ ಡೋಂಟ್ ವಾಂಟ್ ಟು ವರ್ಕ್ ಹಾರ್ಡ್ ಆ್ಯಂಡ್ ಈಟ್. ಆದ್ದರಿಂದ ಅವರಿಗೆ ಭಿಕ್ಷೆ ಹಾಕಿ ಪ್ರೋತ್ಸಾಹಿಸಬೇಡಿ ಎಂದು ಹೇಳುತ್ತಿದ್ದರು. ಸೊ ಫಾದರ್ ಇಸ್ ಟು ಟೆಲ್ ದ ಚಿಲ್ಡ್ರನ್, ಡು ನಾಟ್ ಗಿವ್ ದ ಬೆಗರ್ಸ್ ಎನಿ ಕೈಂಡ್ ಆಫ್ ಆರ್ಮ್ಸ್, ಓಕೆ, ಆ್ಯಂಡ್ ಎನ್ಕರೇಜ್ ದೆಮ್, ಹೀಸ್ ಟು ಸೇ. ಆದರೂ ಅಮ್ಮ ಮಾತ್ರ ನಮ್ಮ ಮನೆ ಹತ್ತಿರ ಬರುತ್ತಿದ್ದ 2-3 ಜನ ಕುಷ್ಠರೋಗಿಗಳಿಗೆ ಕನಿಕರದಿಂದ ಭಿಕ್ಷೆ ಹಾಕುತ್ತಿದ್ದರು. ಬಟ್ their mother only near their house, 2-3 ಜನ, 2 or 3 people, ಕುಷ್ಠರೋಗಿಗಳು means kushta is leprosy. So these 2-3 people were suffering from leprosy. So out of mercy, kanikara, she used to definitely give them something, give them alms. ನಾವು ಮಾತ್ರ ಅಣ್ಣನ ಬೋಧನೆಯನ್ನು ಶಿರಸಾವಹಿಸಿ ಯಾರು ಮನೆಗೆ ಬಂದರೂ ಮುಂದೆ ಹೋಗಪ್ಪ ಎಂದು ಕೂಗುತ್ತಿದ್ದೆವು. ಸೊ ನಾವು ಮಾತ್ರ, ಓನ್ಲಿ ದ ಚಿಲ್ಡ್ರನ್, ವಾಟ್ ದೇ ಯೂಸ್ ಟು ಡೂ, ಅನ್ನನ ಬೋಧನೆ, ವಾಟ್ ಎವರ್ ದೇರ್ ಫಾದರ್ ಹ್ಯಾಸ್ ಟಾಟ್ ದೆಮ್, ದೇ ಯೂಸ್ ಟು ಫಾಲೋ ಇಟ್ ವೆರಿ ಸ್ಟ್ರಿಕ್ಟ್ಲಿ. ಆ್ಯಂಡ್ ಹೂ ಎವರ್ ಕಮ್ಸ್ ಟು ದೇರ್ ಹೌಸ್, ವಾಟ್ ದೇ ಯೂಸ್ ಟು ಟೆಲ್, ಮುಂದೆ ಹೋಗಪ್ಪ, ಯು ಗೋ ಫಾರ್ವರ್ಡ್ ಎಂದು ಕೂಗುತ್ತಿದ್ದರು. ದೇ ಯೂಸ್ ಟು ಶೌಟ್ ಆ್ಯಂಡ್ ಟೆಲ್ ದೆಮ್, ಗೋ ಫಾರ್ವರ್ಡ್. ಒಂದು ಸಾರಿ ಬಿಳಿಯ ಅಡ್ಡ ಪಂಚೆ ಹಾಗೂ ಬಿಳಿಯ ಅಂಗಿ, ಮೈ ಮೇಲೆ ನಸುಕಂದು ದೋತ್ರ ಹೊದ್ದವರೊಬ್ಬರು ನಮ್ಮ ಮನೆಯ ಬಾಗಿಲು ತೆರೆಯಲು ಸಾಹಸ ಪಡುತ್ತಿದ್ದುದನ್ನು ನೋಡಿದೆವು. ಸೊ ಒನ್ ಡೇ ಒನ್ ಪರ್ಸನ್ ಕೇಮ್ ಟು ದೇರ್ ಹೌಸ್. ಹಿ ವಾಸ್ ವೇರಿಂಗ್, ನೌ ದೇ ಡಿಸ್ಕ್ರೈಬಿಂಗ್ ದೇರ್ ಡ್ರೆಸ್, ಬಿಳಿಯ ಅಡ್ಡ ಪಂಚೆ. ಸೊ ಹಿಸ್ ಟು ವೇರ್ ವೈಟ್ ಕಲರ್ ಧೋತಿ, ದಟ್ಸ್ ಪಂಚೆ, ಹಾಗೂ ಬಿಳಿಯ ಅಂಗಿ, ಹಿಸ್ ಟು ವೇರ್ ಒನ್ ಕುರ್ತಾ kind thing, ಬಿಳಿಯ ಡ್ರೆಸ್, ವೈಟ್ ಡ್ರೆಸ್ used to wear, and ಮೈ ಮೇಲೆ, on his body there was one ನಸುಕಂದು, means half white dhotra. He was wearing that, and he came to their house, and he was struggling to open the gate of that house. So ಮನೆಯ ಬಾಗಿಲು ತೆರೆಯಲು, to open, ಸಾಹಸ ಪಡುತ್ತಿದ್ದನು. So he was struggling to open this. The children saw. Here you can see he's wearing a white panche and white angi and half white dhotra he was wearing here. ಅವರ ಬಗಲಲ್ಲೊಂದು ದೊಡ್ಡ ಜೋಲಿಗೆಯಂಥ ಚೀಲ ಇತ್ತು. ಸೊ ಹಿ ವಾಸ್ ಹ್ಯಾವಿಂಗ್ ಒನ್ ಬಿಗ್ ಬ್ಯಾಗ್ ಆನ್ ಹಿಸ್ ಶೋಲ್ಡರ್. ಮನೆಯ ಚಿಕ್ಕ ಗೇಟನ್ನು ಕೊಂಚ ಎತ್ತಿ ಅಗುಲಿ ತೆರೆಯಬೇಕಾದ್ದರಿಂದ ಹೊರಗಿನಿಂದ ತೆಗೆಯುವುದು ಕಷ್ಟ ಇತ್ತು. So how was the gate of the house? It was a small gate, chikka gate, and it was little difficult to open the gate. They have to koncha etti, should lift the gate a little bit and shake it and should open that gate. So horagininda tegeyudu, from outside to open that gate was little difficult, kashta ittu. Avaranna nodi, seeing that man, Chaitra, now Chaitra is the son of Kuempu, ಮುಂದೆ ಹೋಗಪ್ಪ ಎಂದು ಕೂಗಿದ. ಹಿ ಸ್ಕ್ರೀಮ್ಡ್, ಮುಂದೆ ಹೋಗಪ್ಪ, ಗೋ ಫ್ರಂಟ್. ಆದರೂ ಆ ವ್ಯಕ್ತಿ ತಮ್ಮ ಗೇಟು ತೆಗೆಯುವ ಪ್ರಯತ್ನ ಮುಂದುವರಿಸಿದನು. ಸೊ ದೆನ್ ಆಲ್ಸೋ ದಟ್ ಮ್ಯಾನ್ ವಾಸ್ ಸ್ಟಿಲ್ ಟ್ರೈಂಗ್ ಟು ಓಪನ್ ದ ಗೇಟ್. ಮುಂದುವರಿಸುವುದನ್ನು ನೋಡಿ, ಸೀಯಿಂಗ್ ದಿಸ್, ನಾವೆಲ್ಲರೂ ಸಾಮೂಹಿಕವಾಗಿ ಮುಂದೆ ಹೋಗಪ್ಪ ಎಂದು ಕಿರುಚಿದೆವು. ಸೊ ಸೀಯಿಂಗ್ ದಟ್ ಪರ್ಸನ್ ಸ್ಟಿಲ್ ಟ್ರೈಂಗ್ ಟು ಓಪನ್ ದ ಗೇಟ್, all the children together they screamed, ಮುಂದೆ ಹೋಗಪ್ಪ, means they screamed over here, ಕಿರುಚಿದೆವು. ಆಮೇಲೂ ಅವರು ನಿಂತೇ ಇದ್ದುದನ್ನು ನೋಡಿ, so then also the children saw that that man was still there only near the gate. ನಾವು ಅಣ್ಣನಿಗೆ ಚಾಡಿ ಹೇಳಲು ಒಳಗೆ ಓಡಿದೆವು. ಸೊ ದೇ ಆಲ್ ರ್ಯಾನ್ ಇನ್ಸೈಡ್ ಟು ಗಿವ್ ಕಂಪ್ಲೇಂಟ್, ಚಾಡಿ ದೇರ್ ಅಣ್ಣ. ಬಂದ ವ್ಯಕ್ತಿಯೇನೋ ಭಿಕ್ಷುಕರ ರೀತಿ ಕೊಳಕು ಬಟ್ಟೆಯಲ್ಲಿ ಭಿಕ್ಷಾಪಾತ್ರೆ ಹಿಡಿದವರಲ್ಲ. ಸೊ ದೇ ಸೇಯಿಂಗ್ ದ ಪರ್ಸನ್ ಹೂ ಕೇಮ್ ಟು ದೇರ್ ಹೌಸ್, he was not wearing dirty clothes, ಕೊಳಕು ಬಟ್ಟೆ, he was not wearing dirty clothes, nor he was having a begging bowl, ಭಿಕ್ಷಾಪಾತ್ರೆ ಹಿಡಿದವರಲ್ಲ. ಆದರೆ ಅನೇಕ ದಾಸಯ್ಯಗಳು, ಮಾರಿ ಭಕ್ತರು, ಎಂತೆಂಥವಕ್ಕೋ ಚಂದ ವಸೂಲಿ ಮಾಡಲು ಬರುವವರು. So the children are saying this man was dressed well. So but also
many people come to the house to collect money. So among them could be Dasaiya people or Mari Bhaktaru, or many people, for what and all reason they come to collect money, chanda, donation. So these people and all are very well dressed, trim ಆಗಿಯೇ ಬಟ್ಟೆ ಹಾಕಿಕೊಂಡು. ಸೊ ಟ್ರಿಮ್ಲಿ ದೇ ಡ್ರೆಸ್ ವೆರಿ ವೆಲ್ ಆ್ಯಂಡ್ ದೇ ಕಮ್ ಫಾರ್ ಭಿಕ್ಷಾಟನೆಗೆ ಬರುತ್ತಿದ್ದುದರಿಂದ. ಸೊ ಭಿಕ್ಷಾಟನೆಗೆ ದೇ ಕಮ್ ಟು ಆಸ್ಕ್ ಮನಿ. ಸೊ ಫಾರ್ ದಿಸ್ ಚಿಲ್ಡ್ರನ್ ಆಲ್ ಆಫ್ ದೆಮ್ ಆರ್ ಬೆggars ಓನ್ಲಿ. ಸೊ ದೇ ಇಸ್ ಟು ಕಮ್ ಆ್ಯಂಡ್ ಆಸ್ಕ್ ಮನಿ. ನಾವು ನಮಗೆ ಗುರುತು ಪರಿಚಯ ಇಲ್ಲದೆ ಮನೆಯೊಳಗೆ ಬರುವವರನ್ನೆಲ್ಲ ಮುಂದೆ ಕಳಿಸಬೇಕಾದ ಭಿಕ್ಷದವರೆಂದು ತೀರ್ಮಾನಿಸಿ ಕೂಗುತ್ತಿದ್ದೆವು. ಸೊ ದೀಸ್ ಚಿಲ್ಡ್ರನ್, ನಮಗೆ ಗುರುತು ಪರಿಚಯ ಇಲ್ಲದೆ ಮೀನ್ಸ್ ದ ಚಿಲ್ಡ್ರನ್ ಹೂ ದೇ ಡಿಂಟ್ ರೆಕಗ್ನೈಸ್. ಮನೆಯೊಳಗೆ ಬರುವವರನ್ನೆಲ್ಲ, ಹೂ ಎವರ್ ಇಸ್ ಟು ಕಮ್ ಟು ದೇರ್ ಹೌಸ್ ಆ್ಯಂಡ್ ದೇ ವೆ ನಾಟ್ ರೆಕಗ್ನೈಸಿಂಗ್ ದೀಸ್ ಪೀಪಲ್, ದೇ ಯೂಸ್ ಟು think that they are all beggars only, and they decided to shout and send them away over here. ಅಣ್ಣನ ಬಳಿ ಹೋಗಿ ಯಾವನೋ ಒಬ್ಬ ಮುಂದೆ ಹೋಗು ಅಂದರೂ ಹೋಗದೆ ನಿಂತೇ ಇದ್ದಾನೆ ಎಂದು ಚಾಡಿ ಹೇಳಿದೆವು. ಸೊ ದೀಸ್ ಚಿಲ್ಡ್ರನ್ ರ್ಯಾನ್ ಟು ದೇರ್ ಫಾದರ್ ಟು ಗಿವ್ ಕಂಪ್ಲೇಂಟ್. ನೋ, ಸೊ ದೇ ಆರ್ ಸೇಯಿಂಗ್ ಯಾವನೋ ಒಬ್ಬ, ಸಂಬಡಿ, ಮುಂದೆ ಹೋಗು ಅಂದರು. ಈವನ್ ಇಫ್ ವಿ ಟೆಲ್ ಗೋ ಫಾರ್ವರ್ಡ್, he is not going, he is standing there only, ನಿಂತೇ ಇದ್ದಾನೆ ಎಂದು ಚಾಡಿ ಹೇಳಿದೆವು. ದಿ ಕಂಪ್ಲೇಂಟ್ ಓವರ್ ದೇರ್. ಅಣ್ಣ ಹೊರಬಂದು, ಸೊ ಅಣ್ಣ ಕಮ್ಸ್ ಔಟ್ಸೈಡ್. ನೋಡಿದವರೇ, he just saw that person who is standing near the gate. ಅವರ ಗುರುತು ಹಿಡಿದು, he recognized him. ಗುರುತು is recognized. And he says, ಓಹೋ ಬನ್ನಿ ಬನ್ನಿ. Immediately he greets him. Oh, please come means he greets them ಎಂದೆನ್ನುತ್ತಾ ಅವರೇ ಸರಸರ ಮುಂದುವರೆದು, ಮೀನ್ಸ್ ಹಿ ಓನ್ಲಿ ಹರಿಡ್ಲಿ ಗೋಸ್ ಫಾರ್ವರ್ಡ್. ಗೇಟ್ ತೆಗೆದು, ಹಿ ಓಪನ್ಸ್ ದ ಗೇಟ್ ಆಲ್ಸೋ. ದಟ್ಟಿ ಪಂಚೆಯ ಮನುಷ್ಯನನ್ನು ಕರೆದುಕೊಂಡು ಬಂದರು. ಸೊ ಹಿ ವೆಲ್ಕಮ್ಸ್ ದಟ್ ಮ್ಯಾನ್ ಇನ್ಸೈಡ್ ದ ಹೌಸ್. ಮುಂದೆ ಹೋಗು ಎಂದು ಹೇಳಿದ ಮನುಷ್ಯನಿಗೆ ಸಿಕ್ಕ ಮರ್ಯಾದೆಯನ್ನು ನಾವು ನೋಡಿ ಅಪ್ರತಿಭರಾಗಿ ನಿಂತಿದ್ದೆವು. So now the children are seeing this scene. So they told that man to go forward, thinking he is a beggar. But that man is getting so much of respect, maryade, so much of respect from their father. Seeing this, they are all numb now. Bandata, so the person who came, he's saying now, ಏನು ಪುಟ್ಟಪ್ಪ, ಮನೆಗೆ ಬಂದವರನ್ನೆಲ್ಲ ಮುಂದೆ ಕಳಿಸಿಬಿಡಿ ಎಂದು ಹೇಳಿದ್ದೀರಾ ಎಂದು ತಮಾಷೆಯಾಗಿ ಕೇಳಿದರು. ಸೊ ದಟ್ ಮ್ಯಾನ್ ಹೂ ಎಂಟರ್ಡ್ ದ ಹೌಸ್ ನೌ, ಹಿ ಈಸ್ ಆಸ್ಕಿಂಗ್, ಏನು ಪುಟ್ಟಪ್ಪ. ಪುಟ್ಟಪ್ಪ ಮೀನ್ಸ್ ಕುವೆಂಪು. ಸೊ ಹಿ ಈಸ್ ಟೆಲಿಂಗ್ ಕುವೆಂಪು, ಏನು ಪುಟ್ಟಪ್ಪ, ಹೂ ಎವರ್ ಕಮ್ಸ್ ಟು ದ ಹೌಸ್ ಯು ಆಸ್ ದೆಮ್ ಟು ಸೆಂಡ್ ದೆಮ್ ಅವೇ ಮೀನ್ಸ್ ತಮಾಷೆಯಾಗಿ ಹೇಳಿದರು. ಇನ್ ಅ ವೆರಿ ಕಾಮಿಡಿ ವೇ ಹಿ ಆಸ್ಕ್ಸ್ ಹಿಮ್. ಅದಕ್ಕೆ ಫಾರ್ ದ್ಯಾಟ್ ಅಣ್ಣ, ದಟ್ ಇಸ್ ಕುವೆಂಪು, their father, ನಮ್ಮ ಕಡೆ ತಿರುಗಿ, he turns towards the children and says, ಇವರು ಯಾರು ಗೊತ್ತಾ, do you know who is this ಎಂದು ಕೇಳಿದರು. he asked them. ನಮಗೇನು ಗೊತ್ತು, ನಮಗೆ ಗೊತ್ತಿದ್ದರೆ ನಾವ್ಯಾಕೆ ಮುಂದೆ ಹೋಗು ಎಂದು ಹೇಳುತ್ತಿದ್ದೆವು. ನಾವು children are thinking, how do we know? if we knew, why should we ask him to go forward? ನಮ್ಮ ಪಿಳಿ ಕಣ್ಣುಗಳನ್ನು ನೋಡಿ, so seeing their eyes, the question mark in their eyes, now Kuempu is saying, that is their father is saying, ನಿಮ್ಮ ಪುಸ್ತಕದಲ್ಲಿ ಬಣ್ಣದ ತಗಡಿನ ತುತ್ತೂರಿ, ಕಾಸಿಗೆ ಕೊಂಡನು ಕಸ್ತೂರಿ ಓದಿದಿರಲ್ಲ. Now the father is saying, ನಿಮ್ಮ ಪುಸ್ತಕದಲ್ಲಿ, in your text book, you have read this, no? This is a line of a poem. Okay? So ಬಣ್ಣದ ತಗಡಿನ ತುತ್ತೂರಿ, ಕಾಸಿಗೆ ಕೊಂಡನು ಕಸ್ತೂರಿ, ಯು ಹ್ಯಾವ್ ರೆಡ್ ದಿಸ್ ನೋ, ಇವರೇ ಅದನ್ನು ಬರೆದವರು ಎಂದರು. ಸೊ ದ ಫಾದರ್ ಇಸ್ ಇಂಟ್ರಡ್ಯೂಸಿಂಗ್, ಸೊ ದಿಸ್ ಮ್ಯಾನ್ ಓನ್ಲಿ ರೋಟ್ ದಟ್ ಪೋಯಮ್ ವಿಚ್ ಯು ಆಲ್ ಆರ್ ರೀಡಿಂಗ್ ಇನ್ ಯೋರ್ ಟೆಕ್ಸ್ಟ್ ಬುಕ್. ಅವರೇ ರಾಜರತ್ನಂ. ಸೊ ದ ಪರ್ಸನ್ ಹೂ ಕೇಮ್ ಟು ದ ಗೇಟ್, he was a poet, a very famous poet, and his name is ರಾಜರತ್ನಂ. ನಾವು ಆವರೆಗೂ ಕವಿತೆಗಳು,
ಸಹ ಹುಡುಗರು ಮಕ್ಕಳು ಮರ ಗಿಡ ಇರುವಂತೆ ಪ್ರಪಂಚದಲ್ಲಿರುವ ವಸ್ತುಗಳು ಎಂದು ತಿಳಿದಿದ್ದವರು. ಸೊ ನಾವು ದ ಚಿಲ್ಡ್ರನ್ ದೇ ಆರ್ ಸೇಯಿಂಗ್ ದ್ಯಾಟ್ ನಾವು ಆವರೆಗೂ ಟಿಲ್ ದೆನ್ ದ ಚಿಲ್ಡ್ರನ್ ಥಾಟ್ ದ್ಯಾಟ್ ಇವನ್ ಪೋಯಮ್ಸ್ ಆರ್ ಸಮಥಿಂಗ್ ದ್ಯಾಟ್ ಜಸ್ಟ್ ಎಕ್ಸಿಸ್ಟ್, ಲೈಕ್ ಹೌ kids are there, trees are there, plants are there. So in this world they just exist like all these things. ಕವಿತೆಗಳನ್ನು ಕವಿಗಳು ಬರೆಯುತ್ತಾರೆ ಎಂದು ತಿಳಿದಿದ್ದೇ ಅವತ್ತು. ಓನ್ಲಿ ಆನ್ ದ್ಯಾಟ್ ಡೇ ದ ಚಿಲ್ಡ್ರನ್ ಕೇಮ್ ಟು ನೋ ದಟ್ ಪೋಯಮ್ಸ್ ಆರ್ ಆಲ್ಸೋ ರಿಟನ್ ಬೈ ಪೋಯಟ್ಸ್. ಆಮೇಲಿಂದ ನಾವು ಕವಿತೆ ಓದುವಾಗಲೆಲ್ಲ ಫ್ರಮ್ ದಟ್ ಡೇ ಆನ್ವರ್ಡ್ಸ್ ವೆನ್ ಎವರ್ ದ ಚಿಲ್ಡ್ರನ್ ವೇರ್ ರೀಡಿಂಗ್ ದ ಪೋಯಮ್, ಅದು ಮುಗಿದ ಮೇಲೆ ಒನ್ಸ್ ದ ಪೋಯಮ್ ಇಸ್ ಓವರ್ ಆಫ್ಟರ್ ರೀಡಿಂಗ್, ಕೆಳಗೆ ಕೊಟ್ಟಿರುವ ಕವಿಯ ಹೆಸರನ್ನು ಬಿಲೋ ದ ಪೋಯಮ್ poet's name will be written. So that name these children used to by heart and scream and by heart that name. ಬಾಯ್ಪಾಠ ಮಾಡಿಕೊಂಡು ಕಿರುಚುತ್ತಿದ್ದರು. ರಾಜರತ್ನಂ ಆಮೇಲೆ ಯಾವಾಗಲಾದರೂ ಮನೆಗೆ ಬಂದಾಗ, ಸೊ ರಾಜರತ್ನಂ ದ ಪೋಯೆಟ್, ಆಫ್ಟರ್ ದ್ಯಾಟ್ ವೆನ್ ಎವರ್ ಹಿ ಯೂಸ್ ಟು ಕಮ್ ಟು ದೇರ್ ಹೌಸ್, ನಮ್ಮನ್ನು ಕಂಡರೆ ಇಫ್ ಹಿ ಸೀಸ್ ದ ಚಿಲ್ಡ್ರನ್, ಏನ್ರಪ್ಪ ಒಳಗೆ ಬರಬಹುದೋ, ಮುಂದೆ ಹೋಗಬೇಕು ಎಂದು ತಮಾಷೆ ಮಾಡುತ್ತಿದ್ದರು. ಸೊ whenever he used to visit their house, he used to see the children and he used to make fun over there, saying that enrappa ಒಳಗೆ ಬರಬಹುದು, what can I come inside, or should I go from here, ಮುಂದೆ ಹೋಗಬೇಕು, should I go forward, means he used to tease the children. Thank you.